ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈಗ ಹಲವಾರು ಹುದ್ದೆಗಳು ಖಾಲಿ ಇರುವಂಥದ್ದು. ಆ ಒಂದು ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು. ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಪ್ರಾರಂಭದ ದಿನಾಂಕ ಏನು, ಕೊನೆಯ ದಿನಾಂಕ ಏನು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏಜ್ ಎಷ್ಟಿರಬೇಕು, ಫುಲ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡ್ರಿ, ಕಂಪ್ಲೀಟಾಗಿ ನೋಡ್ರಿ. ಕಂಪ್ಲೀಟಾಗಿ ನೋಡಿ ಆಮೇಲೆ ಕಮೆಂಟ್ಸ್ ಹಾಕ್ರಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಪ್ಪ ಅಂತಂದರೆ. ಓಕೆನಾ? ಬನ್ನಿ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈಗ ಹಲವಾರು ಹುದ್ದೆಗಳು ಖಾಲಿ ಇರುವಂಥದ್ದು. ಆ ಒಂದು ಹುದ್ದೆಗಳ ವಿವರವನ್ನು ಈಗ ನೋಡ್ತಾ ಹೋಗೋಣ. ನೋಡ್ತಾ ಇರ್ಬೋದು, ಇಲ್ಲಿ 6 ತರಹದ ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು. ಅವು ನೇರ ನೇಮಕಾತಿಯನ್ನು ಈಗ ಮಾಡ್ಕೊಳ್ತಾ ಇರುವಂಥದ್ದು. ಒಂದು ಸಹಾಯಕ ಆಡಳಿತ ಅಧಿಕಾರಿ ಅಂತಂದೇಳಿ 2 ಹುದ್ದೆಗಳು ಖಾಲಿ ಇದ್ದಾವೆ. ಸಹಾಯಕ ಲೆಕ್ಕಾಧಿಕಾರಿ ಅಂತಂದೇಳಿ 2 ಹುದ್ದೆಗಳು ಖಾಲಿ ಇದ್ದಾವೆ. ಸಹಾಯಕ ಕಾನೂನು ಅಧಿಕಾರಿ ಅಂತಂದೇಳಿ 4+1 5 ಹುದ್ದೆಗಳು ಖಾಲಿ ಇರುವಂಥದ್ದು. ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಅಂತಂದೇಳಿ 4 ಹುದ್ದೆಗಳು ಖಾಲಿ ಇರುವಂಥದ್ದು. ಸಹಾಯಕ ತಾಂತ್ರಿಕ ಶಿಲ್ಪಿ ಅಂತಂದೇಳಿ 6 ಹುದ್ದೆಗಳು ಖಾಲಿ ಇರುವಂಥದ್ದು. ಸಹಾಯಕ ಸಂಚಾರ ವ್ಯವಸ್ಥಾಪಕ ಅಂತಂದೇಳಿ 8 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟು ಟೋಟಲ್ ಆಗಿ 27 ಹುದ್ದೆಗಳಿಗೆ ಈಗ ನೇರ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅರ್ಜಿಯನ್ನು ಕರೆದಿರುವಂಥದ್ದು. ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಈ ಒಂದು ಹುದ್ದೆಗಳಿಗೆ ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂತಂದರೆ 42,600 ರೂಪಾಯಿವರೆಗೆ ಬೇಸಿಕ್ ಪೇ ಸ್ಯಾಲ್ರಿಯನ್ನು ನೀಡ್ತಾ ಹೋಗ್ತಾರೆ. ಅದರ ಜೊತೆಗೆ TA, DA, HRA ಅವುಗಳನ್ನು ಕೂಡ ನೀಡ್ತಾ ಹೋಗ್ತಾರೆ. ಒಟ್ಟು ಟೋಟಲ್ ಆಗಿ ಒಂದು 52,000 ರೂಪಾಯಿವರೆಗೆ ಪ್ರತಿ ತಿಂಗಳು ಸ್ಯಾಲ್ರಿ ನೀಡ್ತಾ ಹೋಗ್ತಾರೆ. ಇದಿಷ್ಟು ನೆನಪನ್ನು ಇಟ್ಕೊಳ್ರಿ. ನೆಕ್ಸ್ಟ್ ಬಂದು ಇಲ್ಲಿ ದರ್ಜೆ 2 ಅಧಿಕಾರಿ ಹುದ್ದೆಗಳ ಆಂತರಿಕ ನೇಮಕಾತಿ ವಿವರವನ್ನು ಕೊಟ್ಟಿದ್ದಾರೆ. ಇಲ್ಲಿ 4 ತರಹದ ಹುದ್ದೆಗಳು ಖಾಲಿ ಇರುವಂಥದ್ದು. ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಅಂತಂದೇಳಿ 1 ಹುದ್ದೆ ಖಾಲಿ ಇದೆ. ಸಹಾಯಕ ಕಾನೂನು ಅಧಿಕಾರಿ ಅಂತಂದೇಳಿ 1 ಹುದ್ದೆ ಖಾಲಿ ಇದೆ. ಸಹಾಯಕ ತಾಂತ್ರಿಕ ಶಿಲ್ಪಿ ಅಂತಂದೇಳಿ 2 ಹುದ್ದೆಗಳು ಖಾಲಿ ಇದ್ದಾವೆ. ಸಹಾಯಕ ಸಂಚಾರ ವ್ಯವಸ್ಥಾಪಕ ಅಂತಂದೇಳಿ 2 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟು ಟೋಟಲ್ ಆಗಿ 6 ಹುದ್ದೆಗಳು ಇಲ್ಲಿ ಆಂತರಿಕ ನೇಮಕಾತಿಗಳಿಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಈ ಒಂದು ಹುದ್ದೆಗಳಿಗೂ ಕೂಡ ಸೇಮ್ ಸ್ಯಾಲ್ರಿ ಇದೆ. 42,600 ರೂಪಾಯಿ ಬೇಸಿಕ್ ಪೇ ಸ್ಯಾಲ್ರಿಯನ್ನು ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ಅದರ ಜೊತೆಗೆ TA, DA, HR ಅಂತಂದೇಳಿ ಆ್ಯಡ್ ಮಾಡಿ ಒಂದು 52,000 ರೂಪಾಯಿವರೆಗೂ ಸ್ಯಾಲ್ರಿಯನ್ನು ಇವರು ಪ್ರತಿ ತಿಂಗಳು ನೀಡ್ತಾ ಹೋಗ್ತಾರೆ. ಇದಿಷ್ಟು ನೀವು ನೆನಪಿಟ್ಕೊಳ್ಬೇಕು. ಇಲ್ಲಿ ಇನ್ನೊಂದು ಸೂಚನೆಯನ್ನು ನೀಡಿದ್ದಾರೆ. ಏನಂತ ನೀಡಿದ್ದಾರೆ? ನೇಮಕಾತಿಗೆ ಪ್ರಕಟಿಸಿದ ಸಂಖ್ಯೆಯು ತಾತ್ಕಾಲಿಕವಾಗಿದೆ ಅಂತಂದೇಳಿ ಹೇಳಿದ್ದಾರೆ. ನೇಮಕಾತಿ ಸಮಯದಲ್ಲಿ ಸಂಸ್ಥೆಯು ಅವಶ್ಯಕತೆಗೆ ಅನುಗುಣವಾಗಿ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚು ಮತ್ತು ಕಡಿಮೆ ಮಾಡ್ತೀವಿ ಅಂತಂದೇಳಿ ಅವರು ಹೇಳಿಬಿಟ್ಟಿದ್ದಾರೆ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಓಕೆನಾ? ಈಗ ಹುದ್ದೆಗಳ ವಿದ್ಯಾರ್ಹತೆ ಬಗ್ಗೆ ಈಗ ನೋಡ್ತಾ ಹೋಗೋಣ. ನೀವು ಸಹಾಯಕ ಆಡಳಿತ ಅಧಿಕಾರಿಗೆ ಸಂಬಂಧಪಟ್ಟಂತೆ ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ವರ್ಕ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ವಿತ್ ಸ್ಪೆಷಲೈಸೇಷನ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಆರ್ ಹ್ಯೂಮನ್ ರಿಲೇಷನ್ಸ್ ಅಂತಂದೇಳಿ ಕೇಳಿದರೆ, ನೀವು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಅದರಲ್ಲಿ ಸ್ಪೆಷಲೈಸೇಷನ್ ಆಗಿ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಲೇಷನ್ಸನ್ನು ನೀವು ಒಂದು ಸಬ್ಜೆಕ್ಟಾಗಿ ತಗೊಂಡು ಸ್ಟಡಿ ಮಾಡಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಅಂತಂದೇಳಿ MCOM ಆಗಿರುವಂತಹ ಅಭ್ಯರ್ಥಿಗಳಿಗೆ ಅಥವಾ BCOM ವಿತ್ MBA ಇನ್ ಫೈನಾನ್ಸಲ್ಲಿ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಹುದ್ದೆಗಳು ಸೂಕ್ತ ಆಗಿರುತ್ತೆ. ಈ ಒಂದು ಕ್ವಾಲಿಫಿಕೇಷನ್ ಆಗಿರುವಂಥವರು ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಅಂತಂದೇಳಿ ಈ ಒಂದು ಹುದ್ದೆಗಳು ಡಿಗ್ರಿ ಆಗಿರಬೇಕು. ಅದರಲ್ಲಿ ಸೋಷಿಯಲ್ ವರ್ಕ್ ಅಂದರೆ MSW ಮಾಡ್ಕೊಂಡಿರ್ಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ನೆಕ್ಸ್ಟ್ ಸಹಾಯಕ ಕಾನೂನು ಅಧಿಕಾರಿ ಅಂತಂದೇಳಿ ಕೇಳಿದರೆ ಯಾವುದಾದ್ರೂ ಒಂದು ಡಿಗ್ರಿ ಅದು ಕಾನೂನು ವಿಷಯದಲ್ಲಿ ನೀವು ಮಾಡಿರಬೇಕಾಗುತ್ತೆ. ಅಂದರೆ ಬ್ಯಾಚುಲರ್ ಆಫ್ ಲಾ ಡಿಗ್ರಿಯನ್ನು ನೀವು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಮಸ್ಟ್ ಹ್ಯಾವ್ ಪ್ರಾಕ್ಟೀಸ್ಡ್ ಆ್ಯಸ್ ಆ್ಯನ್ ಅಡ್ವೊಕೇಟ್ ಫಾರ್ ನಾಟ್ ಲೆಸ್ ದೆನ್ 2 ಇಯರ್ಸ್ ಅಂತಂದೇಳಿ ಕೇಳಿದ್ದಾರೆ. ಅಂದರೆ 2 ವರ್ಷ ನೀವೇನು ಮಾಡಿರಬೇಕಾಗುತ್ತೆ, ಲಾಯರ್ ಆಗಿ ನೀವು ವರ್ಕ್ ಮಾಡಿರಬೇಕಾಗುತ್ತೆ. ಅಂತಹ ಅಭ್ಯರ್ಥಿಗಳು ಅಸಿಸ್ಟೆಂಟ್ ಲಾ ಆಫೀಸರ್ಗೆ ಎಲಿಜಿಬಲ್ ಇರ್ತೀರಿ. ಇದನ್ನು ನೀವು ಗಮನದಲ್ಲಿಟ್ಕೊಳ್ರಿ. ನೆಕ್ಸ್ಟ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತಂದೇಳಿ, ಓಕೆನಾ? ಮಸ್ಟ್
ಫಶಸ್ ಎ ಡಿಗ್ರಿ ಇನ್ ಆಟೋಮೊಬೈಲ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತಂದೇಳಿ ಅವರು ಕೇಳಿದ್ದಾರೆ. ಅದೊಂದು ಕಂಪ್ಲೀಟ್ ಆಗಿರಬೇಕು. ಅದರ ಜೊತೆಗೆ ವ್ಯಾಲಿಡ್ HTV ಡ್ರೈವಿಂಗ್ ಲೈಸೆನ್ಸನ್ನು ನೀವು ಹೊಂದಿರಬೇಕಾಗುತ್ತೆ. ಓಕೆನಾ. ಸಹಾಯಕ ಸಂಚಾರ ಅಂತಂದೇಳಿ ಇದು ಕೂಡ ಪೋಸ್ಟ್ ಗ್ರ್ಯಾಜುಯೇಟನ್ನು ಮಾಡ್ಕೊಂಡಿರ್ಬೇಕು. MBA ಇನ್ ಟ್ರಾನ್ಸ್ಪೋರ್ಟೇಷನ್ ಆರ್ ಮಾರ್ಕೆಟಿಂಗ್ ಆರ್ MSW ಸ್ಪೆಷಲೈಸೇಷನ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಅಂತಂದೇಳಿ ಹೇಳಿದ್ದಾರೆ. ಯಾವುದಾದ್ರೂ ಒಂದು ಪೋಸ್ಟ್ ಗ್ರ್ಯಾಜುಯೇಟನ್ನು ಕಂಪ್ಲೀಟ್ ಮಾಡಿರ್ಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. ನೆಕ್ಸ್ಟ್ ಅಸಿಸ್ಟೆಂಟ್ ಲೇಬರ್ ವೆಲ್ಫೇರ್ ಆಫೀಸರ್ ಅಂತಂದೇಳಿ ಯಾವುದಾದ್ರೂ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್, ಇದಕ್ಕೂ ಕೂಡ ಯಾವುದಾದ್ರೂ ಒಂದು ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಮಸ್ಟ್ ಪೊಸೆಸ್ ಎ ವ್ಯಾಲಿಡ್ HTV ಡ್ರೈವಿಂಗ್ ಲೈಸೆನ್ಸನ್ನು ನೀವು ಹೊಂದಿರಬೇಕಾಗುತ್ತೆ. ನೆಕ್ಸ್ಟ್ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತಂದೇಳಿ ಬ್ಯಾಚುಲರ್ ಡಿಗ್ರಿ ಇನ್ ಆಟೋಮೊಬೈಲ್ ಆರ್ ಮೆಕ್ಯಾನಿಕಲ್ ಅಂತಂದೇಳಿ ಅದರಲ್ಲಿ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಬೇಕು. ಅದರ ಜೊತೆಗೆ HTV ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕಾಗುತ್ತೆ. ನೆಕ್ಸ್ಟ್ ಸಹಾಯಕ ಕಾನೂನು ಅಧಿಕಾರಿ ಅಂತಂದೇಳಿ ಯಾವುದಾದ್ರೂ ಒಂದು ಡಿಗ್ರಿಯನ್ನು ನೀವು ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ. ಅದು ಡಿಗ್ರಿ ಯಾವುದು? ಕಾನೂನು ಪದವೀಧರರೇ ಆಗಿರಬೇಕು. ಅಂತಹ ಅಭ್ಯರ್ಥಿಗಳು ಮಾತ್ರ ಸಹಾಯಕ ಕಾನೂನು ಅಧಿಕಾರಿಗೆ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಓಕೆ, ಇದಿಷ್ಟು ಗಮನದಲ್ಲಿಟ್ಕೊಳ್ರಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು ದೇಹದಾಢ್ಯತೆ ಪರೀಕ್ಷೆಯನ್ನು ಮಾಡ್ತಾ ಹೋಗ್ತಾರೆ. ಓಕೆನಾ. ಇದು ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗೆ ಸಂಬಂಧಪಟ್ಟಂತೆ 163 ಸೆಂಟಿಮೀಟ್ರ್ ಪುರುಷರು ಇರಬೇಕು, ಮಹಿಳೆಯರು 153 ಸೆಂಟಿಮೀಟ್ರ್ ಹೈಟ್ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಪುರುಷರು ತೂಕ 55 kg ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಮಹಿಳೆಯರು 50 kg ಇರಬೇಕಾಗುತ್ತೆ. ಇದಿಷ್ಟು ಸಹಾಯಕ ಸಂಚಾರ ವ್ಯವಸ್ಥಾಪಕ ಹುದ್ದೆಗೆ ಸಂಬಂಧಪಟ್ಟಂತೆ ದೇಹದಾಢ್ಯತೆಯನ್ನು ನೀವು ಹೊಂದಿರಬೇಕಾಗುತ್ತೆ. ನೆಕ್ಸ್ಟ್ ವಯೋಮಿತಿ ಅಂದರೆ ಏಜ್ ಎಷ್ಟಿರಬೇಕಪ್ಪ ಅಂತಂದರೆ ಹೇಳಿದರೆ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಆಗೋದಕ್ಕೆ ಮಿನಿಮಮ್ 18 ವರ್ಷಗಳು ತುಂಬಿರಬೇಕು. ಓಕೆನಾ. ಮ್ಯಾಕ್ಸಿಮಮ್ಮು ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ 38 ವರ್ಷ, ಪ್ರವರ್ಗ 2A 2B 3A 3B ಆಗಿದ್ದರೆ 41 ವರ್ಷ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 43 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಇಲ್ಲಿ ಹಲವಾರು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಗಮನಿಸ್ಬೋದು. ಓಕೆನಾ. ಈ ಒಂದು PDF ಅನ್ನು ಈ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿ ನನ್ನ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ. ನೀವು ಜಾಯ್ನ್ ಆಗೋದ್ರಿಂದ ನಾನು ಈ PDF ಅನ್ನು ಅಲ್ಲಿ ಕಳಿಸಿರ್ತೀನಿ. ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಇನ್ನೊಂದು ಸಲ ಓದ್ಕೊಂಡು ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ. ಓಕೆನಾ. ಇದಿಷ್ಟು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಪ್ರಾರಂಭದ ದಿನಾಂಕ ಬಂದು 21/11/2025 ಕೊನೆಯ ದಿನಾಂಕ ಬಂದು 10/12/2025 ಕೊನೆಯ ದಿನಾಂಕ ಆಗಿರುತ್ತೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸು ಪೇ ಮಾಡಲು 11/11/2025 ಕೊನೆಯ ದಿನಾಂಕ ಆಗಿರುತ್ತೆ. ಈ ಒಂದು ಡೇಟ್ಗಳನ್ನು ನೆನ್ಪಿಟ್ಕೊಳ್ರಿ, ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ತಕ್ಷಣವೇ ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದುಕೊಂಡು ಇಟ್ಕೊಳ್ರಿ. ಅದೇ ರೀತಿಯಾಗಿ PDF ಅನ್ನು ನಿಮ್ಮ ಇಮೇಲ್ಗೆ ಹಾಕ್ಕೊಂಡು ಬಿಡ್ರಿ. ಯಾಕಂದರೆ ಹಲವಾರು ಅಭ್ಯರ್ಥಿಗಳು ಕಾಮೆಂಟ್ ಮಾಡ್ತಾ ಇರ್ತೀರಿ ಅಪ್ಲಿಕೇಶನ್ ಕಳೆದೋಗಿದೆ ಅಂತಂದೇಳಿ. ಆ ಪರಿಸ್ಥಿತಿ ಬರಬಾರ್ದಂದರೆ ಒಂದು ಅಪ್ಲಿಕೇಶನ್ ಪ್ರಿಂಟನ್ನು ತೆಗೆದುಕೊಂಡು ಇಟ್ಕೊಳ್ರಿ, ಒಂದು ಇಮೇಲ್ಗೆ ಹಾಕ್ಕೊಂಡು ಬಿಡ್ರಿ. ಓಕೆನಾ. ಇದಿಷ್ಟು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಎಕ್ಸಾಮ್ ಫೀಸ್ ಬಂದು ಸಾಮಾನ್ಯ ಅರ್ಹತೆ ಉಳ್ಳವರು ಅಂದರೆ ಪ್ರವರ್ಗ 2A 2B 3A 3B ಮತ್ತು ಜನರಲ್ ಕ್ಯಾಟಗರಿಯವರಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸು ಇರುವಂಥದ್ದು. SC ST ಮತ್ತು ಪ್ರವರ್ಗ 1 ಮಾಜಿ ಸೈನಿಕರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇದೆ. ಅದೇ ರೀತಿಯಾಗಿ ವಿಕಲಚೇತನ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ 250 ರೂಪಾಯಿ ಅಪ್ಲಿಕೇಶನ್ ಫೀಸನ್ನು ಇಟ್ಟಿರುವಂಥದ್ದು. ಇಲ್ಲಿ ನೋಡ್ರಿ, ಅಂಗವಿಕಲ ಅಭ್ಯರ್ಥಿಗಳು ಯಾರೆಲ್ಲ ಇದ್ದೀರಿ 40ರಷ್ಟು ಅಂಗವಿಕಲತೆಯನ್ನು ನೀವು ಹೊಂದಿರಬೇಕಾಗುತ್ತೆ. ಅಂತಹ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ರಿಸರ್ವೇಷನನ್ನು ಪಡೆಯೋಕ್ಕಾಗೋದು, ಇದು ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ಅವ್ರು ಏನು ಮಾಡ್ತಾರೆ, ನಿಮಗೆ ನೇಮಕಾತಿಯನ್ನು ಮಾಡ್ತಾ ಹೋಗ್ತಾರೆ. ಇಲ್ಲಿ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. ಈ ಒಂದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ, ನೀವು ಡೌನ್ಲೋಡ್ ಮಾಡಿಕೊಂಡು ನೀಟಾಗಿ ಓದ್ಕೊಂಡು ಹೋಗಿ. ಓಕೆನಾ. ಇದಿಷ್ಟು ಹುದ್ದೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋಲ್ಲಿ ನೀಡಿರ್ತೀನಿ. ಇನ್ನೂ ಅನೇಕ ಡೌಟ್ಸ್ಗಳಿತ್ತಪ್ಪ ಅಂತಂದರೆ ಕಮೆಂಟ್ ಮಾಡಿರಿ, ಇಲ್ಲಾಂದರೆ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದಿಷ್ಟು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ. ವಾಯು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಈಗ ಹಲವಾರು ಹುದ್ದೆಗಳು ಖಾಲಿ ಇರುವಂಥದ್ದು, ಆ ಒಂದು ಹುದ್ದೆಗಳಿಗೆ ಈಗ ಅರ್ಜಿಯನ್ನು ಕರೆದಿರುವಂಥದ್ದು.
ಓಕೆನಾ. ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮ್ಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಗುಡ್ ಲಕ್.